ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯು ಅಂಗನವಾಡಿ ಕೇಂದ್ರಕ್ಕೆ ಆಧುನಿಕ ಹಾಗೂ ಶಿಶು ಸ್ನೇಹಿ ರೂಪ ನೀಡುವ ಮೂಲಕ ಮಾದರಿಯಾಗಿದೆ. ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ನಡೆಸಿದ ಲಾಠಿ ಪ್ರಹಾರ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಕುಶಾಲನಗರ ತಾಲೂಕಿನ ಕೂಡಿಗೆ ಡೈರಿಯಲ್ಲಿ ದೇವೇಗೌಡರ ಪತ್ನಿ ಚೆನ್ನಮ್ಮರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಅವರ ಮಕ್ಕಳ ರಾಜಕೀಯ ಏಳಿಗೆಗೆ ಶಕ್ತಿಯಾಗಿ ಚೆನ್ನಮ್ಮ ಇದ್ದರು. ಅವರ ರಾಜಕೀಯ ಏಳು ಬೀಳಿನಲ್ಲೂ ಆತ್ಮವಿಶ್ವಾಸ ತುಂಬುತ್ತಿದ್ದರು. ಚುನಾವಣೆ ಸೋಲಿನ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ತುಂಬಿದ ಮಹಾತಾಯಿ ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಉಪಚಾರಿಸುತ್ತಿದ್ದ ಆದರ್ಶ ಗೃಹಿಣಿ ಎಂದು ಹಾಸನ ಹಾಲು ಒಕ್ಕೂಟದ ಕೊಡಗು ಜಿಲ್ಲಾ ನಿರ್ದೇಶಕ ಕೆಕೆ ಹೇಮಂತ್ ಕುಮಾರ್ ಹೇಳಿದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ದಿವಂಗತ ಚೆನ್ನಮ್ಮ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮವು ಕೂಡಿಗೆ ಡೈರಿಯ ಸಭಾಂಗಣದಲ್ಲಿ ನೆರವೇರಿತು. ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಒಂದು ಕುಟುಂಬ ಹೇಗೆ ಆದರ್ಶವಾಗಿರಬೇಕು ಎಂಬುದನ್ನು ಚೆನ್ನಮ್ಮನವರು ಬಾಳಿ ತೋರಿಸಿದರು. ಎಲ್ಲಾ ಮಹಿಳೆಯರಿಗೂ ಅವರ ಮಾರ್ಗದರ್ಶಕರಾಗಿದ್ದಾರೆ ಎಂದು ಇದೇ ಸಂದರ್ಭ ಕೆಕೆ ಹೇಮಂತ್ ಹೇಳಿದರು. ಇದೇ ಸಂದರ್ಭದಲ್ಲಿ ಕೂಡಿಗೆ ಡೈರಿ ವ್ಯವಸ್ಥಾಪಕ ದಿನೇಶ್ ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಕುಟುಂಬದ ಶಕ್ತಿಯಾಗಿ ಮಾದರಿಯಾಗಿದ್ದು, ದೊಡ್ಡ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಿ ಈ ದೇಶದ ರಾಜಕೀಯ ವ್ಯವಸ್ಥೆಯ ಪ್ರಧಾನಿಯನ್ನು, ಮಾಜಿ ಮುಖ್ಯಮಂತ್ರಿಯರನ್ನು, ಸಚಿವರನ್ನು ಕೊಡುಗೆಯಾಗಿ ನೀಡಿದ ಮಹಾತಾಯಿಯಾಗಿದ್ದು ಎಂದರು. ಇದೇ ಸಂದರ್ಭದಲ್ಲಿ ಮಾರುಕಟ್ಟೆ ವ್ಯವಸ್ಥಾಪಕ ಮಲ್ಲೇಶ್ ಸೇರಿದಂತೆ ವಿವಿಧ ವಿಭಾಗದ ಅಧಿಕಾರಿ ವರ್ಗದವರು ಹಾಗೂ ನೂರಾರು ಸಿಬ್ಬಂದಿಗಳು ದಿವಂಗತ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ದರು. ಎಲ್ಲ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ನಾವು ಶ್ರೀಮತಿ ಚೆನ್ನಮ್ಮನವರು ಏನು 19ನೇ ತಾರೀಕಂದು ಅವರು ತೀರ್ಕೊಂಡ್ರು, ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನನಗೂ ಕೂಡ ತುಂಬ ವಿಚಾರ ಗೊತ್ತಿರಲಿಲ್ಲ. ಯಾಕೆಂದರೆ ನನಗೆ ದೇವೇಗೌಡರು ಫ್ಯಾಮಿಲಿಗೆ ಒಡನಾಟ ಇದ್ರೂ ಕೂಡ ನಾನು ರೇವಣ್ಣ ಸಾಹೇಬ್ರ ಮನೆಗೆ ಜಾಸ್ತಿ ಒಡನಾಟ ಇತ್ತು. ಇವರೆಲ್ಲ ಬೆಂಗಳೂರಲ್ಲಿದ್ದವರು. ಪದ್ಮನಾಭನಗರಕ್ಕೂ ಹೋಗಿದ್ದೀನಿ, ಇಲ್ಲ ಅಂಥೇಳಿ ಅಲ್ಲ, ಆದ್ರೂ ಭಾಳ ಕಡಿಮೆ ಸರಿ. ಅಲ್ಲಿ ಹೋದಾಗ ದೇವೇಗೌಡರನ್ನ ಭಾಳಷ್ಟು ಸಲ ನಾನು ಭೇಟಿ ಮಾಡಿದ್ದೀನಿ. ಚೆನ್ನಮ್ಮನವರು ನಾನು ಭೇಟಿ ಮಾಡೋಕ್ಕಾಗಿರಲಿಲ್ಲ, ನೋಡಿದ್ದೀನಿ ಮನೆಯೊಳಗೆ. ಆದರೆ ಅವರು ತೀರ್ಕೊಂಡ ನಂತರ ಈ ಮಾಧ್ಯಮದ ಒಂದು ಏನು ನ್ಯೂಸ್ಗಳಲ್ಲಿ ನಾನು ಅದನ್ನು ಕೇಳಿದ್ದು, ಮತ್ತು ನನ್ನ ಚರ್ಚೆ ನಡೀತಾ ಇರುವಾಗ ನನ್ನ ಸ್ನೇಹಿತರು ಅವರು ಇವರೆಲ್ಲ ಚರ್ಚೆ ಮಾಡುವಾಗ ನನಗೂ ತುಂಬ ವಿಚಾರ ಗೊತ್ತಾಗಿದ್ದು ಆವಾಗಲೇ. ಗೊತ್ತಿತ್ತು ಅಲ್ಪ ಸ್ವಲ್ಪ ವಿಚಾರಗಳಷ್ಟೇ, ತುಂಬ ವಿಚಾರಗಳು ಗೊತ್ತಾಗಿದ್ದು ಅವರ ತೀರ್ಕೊಂಡ ಮೇಲೇ ನನಗೂ ಕೂಡ ತುಂಬ ವಿಚಾರ ಗೊತ್ತಾಗಿತ್ತು. ಮೊನ್ನೆ ಕುಮಾರಸ್ವಾಮಿ ಅವರು ಇಂಟರ್ವ್ಯೂ ಮಾಡ್ತಾ ಇರುವಾಗ ಯಾವುದೋ ಒಂದು ಮಾಧ್ಯಮಕ್ಕೆ ಅವರು ಹೇಳಿದರು, ಅವರ ಊರಿಗೆ ಕೊನೆಯ ಬಸ್ 11 ಗಂಟೆ ಅವ್ರ ಊರಿಗೆ ಹೋಗೋಕ್ಕೆ. ಯಾರಾದರೂ ಆ ಬಸ್ಸನ್ನ ಹೋಗೋವರೆಗೂ ಅವರು ಊಟ ಮಾಡ್ತಾ ಇರಲಿಲ್ಲಂತೆ. 11 ಗಂಟೆ ರಾತ್ರಿಗೆ ಆ ಬಸ್ ಹೋಗೋದು ಅವ್ರ ಊರಿಗೆ. 11 ಗಂಟೆ ಬಸ್ಸು ಹೋದ್ಮೇಲೆ ಅವರು ಊಟಕ್ಕೆ ಬರ್ತಿದ್ರಂತೆ ಯಾರೋ ಚೆನ್ನಮ್ಮನವರು. ಯಾಕೆಂದರೆ ಯಾರಾದರೂ ಬಸ್ ಮಿಸ್ ಆಗಿ ಬಸ್ ಇಲ್ಲ ಅಂಥೇಳಿ ಹಸ್ಕೊಂಡು ಬಂದರೆ ಅವ್ರಿಗೆ ಊಟ ಹಾಕಬೇಕು ಅಂತ. ಅವ್ರಿಗೆ ಎಷ್ಟೋ ಸಲ ಊಟ ಹಾಕಿ ಇವರು ಹಸ್ಕೊಂಡು ಮಲಗಿರೋದು ಉಂಟಂತೆ ಚೆನ್ನಮ್ಮನವರು. ಆ ಥರ ಒಂದು ಕಷ್ಟಜೀವಿ, ಒಂದು ಮಾನ್ಯ ದೇಶಕ್ಕೆ ಮಾದರಿ. 72 ವರ್ಷ ತುಂಬು ಸಂಸಾರ ಮಾಡಿದ್ದಾರೆ. ನಾವು ಒಂದೆರಡು ಸಲ ಹೋದಾಗ, ನಾವು ಅಷ್ಟೇ, ಒಂದು ಸಲ ಹೋದಾಗ ನಾವು ತಿಂಡಿ ಕೈಯಾರೆ ಕೊಟ್ಟಿದ್ರು. ನಮ್ಮ ಚಿಕ್ಕಪ್ಪ MLA ಆಗಿದ್ರು ಅವಾಗ. ಅವಾಗ ಹೋದಾಗ ಒಟ್ಟಿಗೆ ಕೂರಿಸಿ, ಅವರು ಹೊರಗಡೆ ಇದ್ರು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ, ಆದರೂ ನಮಗೆ ಕರ್ಕೊಂಡೋಗಿ ಟೇಬಲ್ ಮೇಲೆ ಕೂರಿಸಿ ಎಲ್ಲ ಕೊಟ್ಟಿದ್ರು. ಆ ಥರ ಯಾರು ಹೋದ್ರೂ ಸತ್ಕಾರ ಮಾಡೋದ್ರಲ್ಲಿ ಅನ್ನಪೂರ್ಣೇಶ್ವರಿ ಅಂತಲೇ ಕರೆಸ್ಕೊಂಡಿದ್ದಾರೆ. ಈಗ ನೀವು ಹೇಳ್ಬೋದು, ಇಡೀ ಕರ್ನಾಟಕದ ಆದ್ಯಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾರು ಹೋದವರು ಅವರಿಗೆ ಸತ್ಕಾರ ಮಾಡೋರು ಅಂತ. ಆ ಥರ ಅವ್ರದ್ದು ಅಷ್ಟೇ ಸಂಸಾರ ಹೇಗಿತ್ತು ಅಂದರೆ ಅವರಿಂದ ನೋಡಿ ಎಲ್ಲ ಕಲಿಬೇಕು ನಾವುಗಳು. ಮಾದರಿ ಸಂಸಾರ ನಡೆಸಿದ್ದಾರೆ. ಆ ತಾಯಿ ಸ್ವರ್ಗಕ್ಕೆ ಹೋಗಿದ್ದಾರೆ. ಅದೇ ಥರ ನಾವು ಎಲ್ಲ ಅವರ ದಾರಿಯಲ್ಲೇ ನಡೆದು ಉತ್ತಮ ರೀತಿಯಲ್ಲಿ ಬಾಳ್ವೆ ನಡೆಸಬೇಕು ಅಂತ ತಮ್ಮೆಲ್ಲ ಕೇಳಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಕರೆದ್ಬಿಟ್ಟು ಕೂರಿಸಿ ತಿಂಡಿ ತಿನ್ನಪ್ಪ, ಊಟ ಮಾಡಪ್ಪ ಅಂತ ಕರೆಯೋರು. ನಾವು ನಮ್ಮ ಅಣ್ಣರು ಒಂದು ಸರಿ ದೇವೇಗೌಡರು CM ಆಗ ಹೋಗಿದ್ದೆವು, ಯಾವುದೋ ನಮ್ಮ ಭಾವ ಟ್ರಾನ್ಸ್ಫರ್ಗೆ. ದೇವೇಗೌಡರು
ನಮ್ಮ ಬ್ರದರ್ನ ನೋಡಿಬಿಟ್ಟು ಒಳಗಡೆ ಇರಪ್ಪ ನಾನು ಬರ್ತೀನಿ ದೇವಸ್ಥಾನವಾಗಿ ಕೂತಿದ್ದೆ ಅಂತ ಹೇಳಿದ್ರು. ಆವಾಗ ನಮ್ಮ ಬ್ರದರ್ ಇದ್ದರು ಸುಮ್ಮನೆ ಹಿಂಗೆ ಈಚೆ ಕಡೆ ಇದ್ದು ಚೆನ್ನಮ್ಮಾರು ಕರೆದ್ಬಿಟ್ಟು ಬನ್ನಿ ಅರವೇಗೌಡ್ರೆ ಈಚೆ ಇದ್ದಿರಲ್ಲ ತಿಂಡಿ ತಿನ್ನಿ ಕಾಫಿ ಕೊಟ್ಟಿರಿ ಅಂದರು. ಯಾರು ನಾವು ತಿಂಡಿ ಬೇಡ ಅಂತ ಹೇಳ್ದು. ಯಾರು ತಿಂಡಿ ಕೊಡಲ್ಲ ಅಂತ ಟೀ ಕಾಯಿಸ್ಕೊಟ್ರು. ಗೌಡ್ರು ಬರ್ತಾರೆ ನೀವು ಇಲ್ಲೇ ಇರಿ ಹಂಗೆ ಅಂತ ಭಾರಿ ಇದು ಮಾಡಿ ಯಾರೇ ಹೋದ್ರೂ ಅವರಲ್ಲಿ ಸಿಟ್ಟು ಅನ್ನೋದು ಇರಲಿಲ್ಲ. ಎಲ್ಲರೂ ಪ್ರೀತಿಯಿಂದ ಕರೆದು ಊಟ ತಿಂಡಿ ಏನು ತಿಂತಾರೆ ಸ್ವಲ್ಪನಾದ್ರು ಕೊಟ್ಟು ಕಾಸು, ಪೂಜೆ ಮಾಡ್ತಿದ್ರೆ ಸ್ವಲ್ಪ ಹಣ್ಣಾರು ಕೊಟ್ಟು ಕಾಸು ಅಂತ ಮಾತಾಯಿ ಪಾಪ ಅವರು ದೈವ ಭಕ್ತರು. ಯಾರಿಗೂ ಇದುವರೆಗೂ ಏಕವಚನದಲ್ಲೇ ಮಾತಾಡೋದು ನೋಡಿಲ್ಲ. ಯಾರೇ ಆಗಲಿ ಶ್ರೀಮಂತರಾಗಲಿ ಬಡವರೇ ಆಗಲಿ ಬಾರಪ್ಪ ಕೂತ್ಕೊಳ್ಳಪ್ಪ ಏನು ಅಂತ ಕೇಳೋಂಥ ತಾಯಿ. ಮತ್ತು ನಮ್ಮ ಅಧ್ಯಕ್ಷ ಸಿಟ್ಟಿದ್ರು ಅಧ್ಯಕ್ಷನಾದ್ರು ಬೈದು ಗೊತ್ತಾದ್ರು ಸಹ ಆ ಥರ ಬೈಬೇಡ ಯಾಕಪ್ಪ ಅಷ್ಟು ಸಿಟ್ಟು ಮಾಡ್ಕೊತೀಯ ಅವ್ರೇನೋ ಕೇಳಕ್ಕೆ ಬಂದಿರ್ತಾರೆ ಅಂತ ಸಮಾಧಾನ ಹೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಲನಗರ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆಯು ಮತದಾರರ ನೋಂದಣಾಧಿಕಾರಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯವು ದೇಶಾದ್ಯಂತ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿದೆ. 2002ರಲ್ಲಿ ಮತ ಚಲಾಯಿಸಿರುವ ಮತದಾರರು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಒದಗಿಸುವ ಮೂಲಕ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ವಂಚಿತವಾಗದಂತೆ ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳು ಬಿಎಲ್ಒ A2ಗಳು ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದರು. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ ಕೆಆರ್ಪೇಟೆ ವಿಧಾನಸಭಾ ವ್ಯಾಪ್ತಿಯ ಮತದಾರರ ನೋಂದಣಾಧಿಕಾರಿಗಳಾದ ಚಂದ್ರಶೇಖರ್ ಅವರಿಗೆ ತಾಲೂಕಿನಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ನಡೆದಿರುವ ಲೋಪದೋಷಗಳ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಏಜೆಂಟರು ಹಾಗೂ BLA2ಗಳು ಮನವರಿಕೆ ಮಾಡಿಕೊಟ್ಟರು. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ಮತಗಟ್ಟೆ ಮಟ್ಟದ ಏಜೆಂಟರಾದ ಹರೀಶ್, ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಚೌಕನಹಳ್ಳಿ ಪ್ರಕಾಶ್, ಬಿಎಸ್ಪಿ ಪಕ್ಷದ ತಾಲೂಕು ಸಂಚಾಲಕರಾದ ಗೋವಿಂದರಾಜು, ಕೆಆರ್ಪೇಟೆ ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಅವರ ಅಕ್ಕಿಪಿಕ್ಕಿ ಜನಾಂಗ, ಆ ಅಕ್ಕಿಪಿಕ್ಕಿ ಜನಾಂಗ ವೋಟ್ ಇರಲಿಲ್ಲ, ಬಟ್ ಅವ್ರ ಹತ್ರ ಈ ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲ ಇದೆ. 2020ರಿಂದ ವೋಟ್ ಹಿಡಿದಿದ್ದಾರೆ. ಅವ್ರನ್ನ ಯಾವ ರೀತಿ ನಾವು ಪರಿಗಣಿಸಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರಿಗೆ ನೋ ಲಿಂಕೇಜ್ ಕೊಡಲಿಕ್ಕೆ ಅವಕಾಶ ಇದೆ. ನಮಗೆ ಇದರಲ್ಲಿ ಆ್ಯಪಲ್ಲಿ ನೋ ಲಿಂಕೇಜ್ ಅಂತ ಕೊಟ್ಟಾಗ ಅವ್ರಿಗೆ ಒಂದು ನೋಟಿಸ್ ಜನರೇಟ್ ಆಗಿದೆ. ಆ ನೋಟಿಸ್ ಜನರೇಟ್ ಆದಾಗ ಅವ್ರದ್ದು ರೇಷನ್ ಕಾರ್ಡು, ಪಾಸ್ಬುಕ್ಕು, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಅಟ್ಯಾಚ್ ಮಾಡಿ ಕೊಟ್ಟರೆ ಅವ್ರನ್ನ ವೋಟನ್ನು ಡಿಟೈನ್ ಮಾಡಿ. ಇದು ನೋ ಲಿಂಕೇಜ್ದು. ನೆಕ್ಸ್ಟ್ ಬರೋದು ನಿಮಗೆ ಡೆತ್ ವೋಟರ್ಸು. ಈ ಡೆತ್ ವೋಟರ್ಸ್ ಪಟ್ಟಿಯನ್ನು ನಿಮ್ಮ BLAಗಳ ಕೆಳಗೆ ಕೊಟ್ಟಿದ್ದೀನಿ. ನಾನು ನಿಮ್ಗೆ ನಾಳೆ ಕೊಡ್ತೀನಿ, ಯಾಕಂದ್ರೆ ಪ್ರಿಂಟ್ ಜಾಸ್ತಿ ಬರ್ತಾ ಇದೆ. ಇಷ್ಟು ಪ್ರಿಂಟ್ ಆಗಬೇಕು ಅಂದರೆ 2000 ಚಿಲ್ಲರೆ. ಆಫೀಸಲ್ಲಿ ಪ್ರಿಂಟ್ ಹಾಕಿದ್ರೆ ಮಿಷಿನ್ ಹೀಟ್ ಆಗುತ್ತೆ ಅಂತೇಳಿ ಹೊರಗಡೆ ಪ್ರಿಂಟ್ ಕೊಟ್ಟಿದ್ದೀನಿ. ನಾಳೆ ಒಂದು ಕವರಿಂಗ್ ಲೆಟರ್ ಹಾಕಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬರುವಂಥದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ವೋಟರ್ಸ್ 21 ಜನ ಇದ್ದಾರೆ. ಆ 21 ಜನದ ಪಟ್ಟಿನ BLAಗಳು ಕೊಟ್ಟಿರ್ತಾರೆ. ನಿಮ್ಮವರಿಗೆ ಅಲ್ಲಿ ವೆರಿಫೈ ಮಾಡ್ಕೊಳಕ್ಕೆ ಹೇಳಿ. ಆಲ್ರೆಡಿ ಎನ್ರೋಲ್ಡ್ ಶಿಫ್ಟೆಡ್ ಅಂದ್ರೆ ಊರು ಬಿಟ್ಟಿದ್ದಾರೆ, ಊರು ಬಿಟ್ಟು ಹೋಗಿದೆ, ಅಲ್ಲಿ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಇದ್ರ ಸಮೇತ ಇಡೀ ಕುಟುಂಬ ಅಪ್ಪ ಅಮ್ಮ ಕರ್ಕೊಂಡು ಬೆಂಗಳೂರಿಗೆ ಹೋದ, ಅವನಲ್ಲಿ ಇಲ್ಲ ಊರೆಲ್ಲ ಮನೆ ಬಾಗ್ಲಾಕೈತೆ ಅಂತವ್ರದ್ದೆ ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದೆ. ಇನ್ನು ಕೆಲವು ನಮ್ಮ KR-ಪೇಟೆದ ಏನು ವಿಶೇಷ ಅಂದರೆ, ನಿಮ್ಮ KR-ಪೇಟೆ ವಿಜಯನಗರ 4ನೇ ಹಂತದ ನಿವಾಸಿಗಳ KR-ಪೇಟೆ ತಾಲೂಕಿನ ಸಂಘ ಅಂತಲೇ ಹೈಯೆಸ್ಟ್ ನಮಗೆ KR-ಪೇಟೆನಲ್ಲಿ ಇಲ್ಲ. ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಸುಮಾರು ಜನ ಇದ್ರು. ನಮ್ಮ ಚೆಲ್ವೇಗೌಡರು ಅಂತಿದ್ದಾರೆ, ಬಹುಶಃ ಗೊತ್ತಿದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ KR-ಪೇಟೆ ಚೆಲ್ವೇಗೌಡರು ಅಂತಿದ್ದಾರೆ. ಆ ಥರ ಸುಮಾರು ಜನ KR-ಪೇಟೆ. ಬಿಜೆಪಿ, ಅವ್ರ ಕಾಂಗ್ರೆಸ್, ನೀವು BSP. ಆರು ತಿಂಗಳು ಮುಂಚಿತವಾಗಿದೆ ಸರ್. ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ನಮಗೆ ಬೆಂಗಳೂರು JP ಹೆಡ್ ಆಫೀಸ್ಗೆ ಕರೆದು ಮೀಟಿಂಗ್ ಮಾಡಿದ್ರೆ ಇಲ್ಲಿ ನಮ್ಮ BLA ಇಲ್ಲಿ ನಮ್ಮ KR-ಪೇಟೆಯಲ್ಲಿ ನಾವೇ ಫಸ್ಟು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಮತ್ತು ನಮಗೆ 2 ಸಾರಿ ನಮಗೆ ಚೌಟ್ರಿನಲ್ಲಿ ನಮ್ಮ ಮುಖ್ಯ ಕಚೇರಿಯಿಂದಲೇ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಮಗೆ. ಹಾಗಾಗಿ ನಮ್ಗೆ ಸ್ವಲ್ಪ ಇದ್ರಲ್ಲಿ ಮಾಹಿತಿ ಇದೆ. ಅದ್ರಲ್ಲಿ ನಿಮ್ಮ ಏನು ಈಗ ಅಂಗನವಾಡಿ, ಗ್ರಾಮ ಪಂಚಾಯತಿ ಇವ್ರನ್ನ BLOಗಳು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಸರಿಯಾಗಿ ನಮಗೆ ಗೊತ್ತಿರೋಷ್ಟು ಮಾಹಿತಿನೂ ಪೂರ್ಣ ಪ್ರಮಾಣದ ಮಾಹಿತಿ ಅವ್ರಿಗೆ ಇಲ್ಲ ಸರ್. ನಮಗೆ 3-4 ಸರಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ.
ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ನಡೆಸಿದ ಲಾಠಿ ಪ್ರಹಾರ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಜಂತರ್ ಮಂತರ್ನಲ್ಲಿ ತಮ್ಮ ಹಕ್ಕು, ನ್ಯಾಯ ಹಾಗೂ ಭವಿಷ್ಯಕ್ಕಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ನಡೆಸಿದ ಲಾಠಿ ಪ್ರಹಾರ ಖಂಡಿಸಿ ಇಂದು ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಚಾತ್ರಮುಖಿ ಗೋಂಜ್ ಪ್ರತಿಭಟನೆಗೆ ಅಭೂತಪೂರ್ವ ಬೆಂಬಲ ನೀಡಿದ ವಿದ್ಯಾರ್ಥಿಗಳು, ಪೋಷಕರು, ಯುವಕರು, ವೃತ್ತಿಪರರು ಹಾಗೂ ಎಲ್ಲಾ ನಾಗರಿಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ ರಾಜ್ಯ ಯುವ ಮುಖಂಡರಾದ ಶ್ರೀ ರವಿ ಬೋಸ್ ಅವರು ನಮ್ಮ ರಾಯಚೂರು ದೇಶಕ್ಕೊಂದು ಸ್ಪಷ್ಟ ಸಂದೇಶ ರವಾನಿಸಿದೆ. ಯುವ ಜನರ ಭವಿಷ್ಯದೊಂದಿಗೆ ಆಟವಾಡುವುದನ್ನು ಈ ದೇಶದ ಯುವಕರು ಎಂದಿಗೂ ಮೌನವಾಗಿ ಒಪ್ಪಿಕೊಳ್ಳುವುದಿಲ್ಲ. ನಮ್ಮ ವಿದ್ಯಾರ್ಥಿಗಳ ಶ್ರಮಕ್ಕೆ ಇಂದು ದೇಶದಲ್ಲಿ ನ್ಯಾಯ ದೊರೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಪ್ರಜಾಪ್ರಭುತ್ವದ ಜೀವನಾಡಿಯೇ ಪ್ರಶ್ನಿಸುವುದು, ಆ ಧ್ವನಿಯನ್ನು ಲಾಠಿ ದಬ್ಬಾಳಿಕೆಯಿಂದ ಅಡಗಿಸಲು ಯತ್ನಿಸುವುದು ಸರ್ವಾಧಿಕಾರದ ಪಾರಕಾಷ್ಟೆ. ದಮನಕಾರಿ ನೀತಿಗಳಿಗೆ ನಮ್ಮ ಯುವ ಶಕ್ತಿ ಎಂದಿಗೂ ಬಗ್ಗುವುದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಮ್ಮ ಈ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯು ಇಲ್ಲಿನ ಅಂಗನವಾಡಿ ಕೇಂದ್ರಕ್ಕೆ ಆಧುನಿಕ ಹಾಗೂ ಶಿಶು ಸ್ನೇಹಿ ರೂಪ ನೀಡುವ ಮೂಲಕ ಮಾದರಿಯಾಗಿದೆ. ಗ್ರಾಮದ ಮಕ್ಕಳ ಬಾಲ್ಯಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಉದ್ದೇಶದಿಂದ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯು ಇಲ್ಲಿನ ಅಂಗನವಾಡಿ ಕೇಂದ್ರಕ್ಕೆ ಸಂಪೂರ್ಣ ಆಧುನಿಕ ಹಾಗೂ ಶಿಶು ಸ್ನೇಹಿ ರೂಪ ನೀಡುವ ಮೂಲಕ ಮಾದರಿಯಾಗಿದೆ. ಪಂಚಾಯಿತಿಯ ಶ್ರಮದಿಂದಾಗಿ ಇಂದು ಈ ಅಂಗನವಾಡಿ ಕೇಂದ್ರವು ಸುಸಜ್ಜಿತ, ನವೀನ ಹಾಗೂ ಆಕರ್ಷಕ ವಾತಾವರಣದೊಂದಿಗೆ ಕಂಗೊಳಿಸುತ್ತಿದೆ. ಮಕ್ಕಳ ಕಲಿಕೆ ಮತ್ತು ಆಟದ ವಾತಾವರಣವನ್ನು ಮಕ್ಕಳಿಗೆ ಕುಳಿತುಕೊಳ್ಳಲು ಅನುಕೂಲಕರವಾದ ರಂಗಿನ ಕುರ್ಚಿ, ಮೇಜುಗಳು, ಆಧುನಿಕ ಆಟಿಕೆಗಳು ಮತ್ತು ಗುಣಮಟ್ಟದ ಕಲಿಕಾ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಆಧುನಿಕ ಶಿಕ್ಷಣಕ್ಕೆ ಆದ್ಯತೆ, ಡಿಜಿಟಲ್ ಕಲಿಕೆಗೆ ಪೂರಕವಾಗಿ ಇಂಟರ್ನೆಟ್ ಸಂಪರ್ಕ ಹೊಂದಿರುವ ಟೆಲಿವಿಷನ್ ವ್ಯವಸ್ಥೆ ಮಾಡಲಾಗಿದ್ದು, ದೃಶ್ಯ ಶ್ರವಣ ಮಾಧ್ಯಮದ ಮೂಲಕ ಮಕ್ಕಳು ಸುಲಭವಾಗಿ ಕಲಿಯಲು ಹಾದಿ ಸುಗಮವಾಗಿದೆ. ನೈರ್ಮಲ್ಯದಿಂದ ಕೂಡಿದ ಅಡುಗೆ ಮನೆ ಮತ್ತು ಮಕ್ಕಳು ಬಳಸಲು ಅನುಕೂಲಕರವಾದ ಬಾಲ ಸ್ನೇಹಿ ಶೌಚಾಲಯ ನಿರ್ಮಿಸಲಾಗಿದೆ. ಅಂಗನವಾಡಿ ಈ ಅಭೂತಪೂರ್ವ ಬದಲಾವಣೆಯಿಂದಾಗಿ ಗ್ರಾಮದ ಮಕ್ಕಳು ಮತ್ತು ಪೋಷಕರಲ್ಲಿ ಸಂತಸದ ಹೊನರು ಹರಿದಿದೆ. ಮಕ್ಕಳ ಬೌದ್ಧಿಕ ಮತ್ತು ಶಾರೀರಿಕ ಬೆಳವಣಿಗೆಗೆ ಪ್ರೇರಕವಾಗಿರುವ ಈ ವಾತಾವರಣ ಸೃಷ್ಟಿಸಲು ಗ್ರಾಮ ಪಂಚಾಯಿತಿ ವಹಿಸಿದ ನಿರಂತರ ಆಸಕ್ತಿ ಮತ್ತು ಕಾಳಜಿಗೆ ಸಾರ್ವಜನಿಕರಿಂದ, ಸ್ಥಳೀಯರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಅಲ್ಪತೃಪ್ತಿಗಳಾಗದೆ ಉನ್ನತವಾದ ಗುರಿ ಮುಟ್ಟಿ ಸಾಧನೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಮಂಡ್ಯ ಜಿಲ್ಲಾ ಉಪನಿರ್ದೇಶಕ ಪ್ರಸನ್ನಕುಮಾರ್ ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಶ್ರೀ ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ 2026-27ನೇ ಸಾಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಪ್ರಥಮ ಪಿಯುಸಿ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಆಯೋಜಿಸಿದ ಸ್ವಾಗತ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಓದಿನ ಸಮಯದಲ್ಲಿ ಮೊಬೈಲ್ ಫೋನಿನ ವ್ಯಾಮೋಹಕ್ಕೆ ಒಳಗಾಗಿ ಫೇಸ್ಬುಕ್, ವಾಟ್ಸ್ಆಪ್, ಮೊಬೈಲ್ ಗೇಮ್ಗಳನ್ನು ಆಡಿಕೊಂಡು ಓದಿನ ಕಡೆಗೆ ಗಮನ ನೀಡದೆ ನಿರ್ಲಕ್ಷ್ಯ ತೋರಿದರೆ ಜೀವನ ಪರ್ಯಂತ ವ್ಯಥೆ ಪಡಬೇಕಾಗುತ್ತದೆ ಎಂದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿರುವ ತಾಲೂಕಿನ ಹಾದನೂರು ಗ್ರಾಮದ ರಾಮಚಂದ್ರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. 25 ವರ್ಷಗಳ ನಂತರ ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಸಂತೋಷವಾಗಿದೆ ಎಂದರು. ಶ್ರೀ ಬಂಡಿ ವಿದ್ಯಾಸಂಸ್ಥೆ ಅಧ್ಯಕ್ಷ ರಾಮಯ್ಯ ಉಂಡೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿದ್ಯಾರ್ಥಿಗಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರನ್ನು ರಂಜಿಸಿದವು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಗುಲಾಬಿ ಹೂ ಮತ್ತು ಲೇಖನಿಯನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ಬಗ್ಗೆ ನಾವು ಎಲ್ಲ ವಿಷಯಗಳನ್ನ ತಿಳಿಸ್ಕೊಡೋದು ಅಂತ ಸ್ವಾಗತ ಮಾಡ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಚೆನ್ನಾಗಿದೆ, ಪಾಠ ಪ್ರವಚನ ಚೆನ್ನಾಗಿ ನಡೀತವೆ, ಉತ್ತಮ ಉಪನ್ಯಾಸಕ ವರ್ಗ ಇದೆ, ಆಡಳಿತ ಮಂಡಳಿಯವರು ನಿಮಗೆಲ್ಲ ಸಹಕಾರ ಮಾಡ್ತಾರೆ ಅಂತ ಅವ್ರನ್ನ ಭಯ ಬೀಳದ ರೀತಿಯಲ್ಲಿ ಕಾಲೇಜ್ ಕಡೆ ಎಳ್ಕೊಂಡು ಪಾಠವನ್ನು ಕೇಳ್ತಕ್ಕಂಥ ಮಾಡ್ತಕ್ಕಂಥದ್ದೇ ಈ ಒಂದು ಸ್ವಾಗತ ಸಮಾರಂಭದ ಉದ್ದೇಶ. ಹಾಗೇನೆ ಕೊನೆಯಲ್ಲಿ ನೀವು ಬೀಳ್ಕೊಡುಗೆ ಮಾಡ್ತೀರಾ, ಅವ್ರನ್ನ ಮುಂದಿನ ಒಳ್ಳೇದಾಗ್ಲಪ್ಪ, ಸೆಕೆಂಡ್ ಪಿಯುಸಿ ಚೆನ್ನಾಗಿ ವಿದ್ಯಾರ್ಥಿಗಳ ಆದ್ಯ ಜವಾಬ್ದಾರಿನೂ ಹೌದು. ಹಾಗೇನೆ ಈ ಕಾರ್ಯಕ್ರಮಗಳ ವಿವಿಧ ಕಾರ್ಯಕ್ರಮಗಳು, ಕ್ರೀಡೆ, ಸಾಂಸ್ಕೃತಿಕ, ಈಕೋ ಕ್ಲಬ್, ಇವೆಲ್ಲ ಸಂಘಟನೆಗಳಿದಾವಲ್ಲ ತಮ್ಮ ಕಾಲೇಜಿನಲ್ಲಿ, ಅವುಗಳ ಉದ್ಘಾಟನೆಯೂ ಈಗ ಆಗಿದೆ. ಈ ಉದ್ಘಾಟನೆ ಆಗಿದೆ ಅಂದ್ರೆ ನೀವೇನ್ ಮಾಡಬೇಕು, ಪಠ್ಯವನ್ನ ಓದೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಅರ್ಥ. ನಿಮ್ಮ ಮಾನಸಿಕ ಮತ್ತು ಬೌದ್ಧಿಕ ಬುದ್ಧಿಮಟ್ಟ ಹೆಚ್ಚಾಗಬೇಕು ಅಂದ್ರೆ ಪಠ್ಯೇತರ ಚಟುವಟಿಕೆಗಳು, ಕ್ರೀಡೆ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಪಾಲ್ಗೊಳ್ಳಬೇಕು. ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರತಿಭೆಗಳು ಸುಪ್ತವಾಗಿ ಅಡಿಬಿಟ್ಟಿರ್ತವೆ, ಒಳಗಿರ್ತವೆ. ಅವನ್ನ ಆಚೆ ಕೆಳ್ಕೊಂಬರ್ತಕ್ಕಂಥ ಒಂದು ಪ್ರಯತ್ನ, ನಿನ್ನಲ್ಲಿ ಒಂದು ಕಲೆ ಇರುತ್ತೆ, ಹಾಡಾಡ್ತಕ್ಕಂಥದ್ದು, ಜನಪದ ಸಂಗೀತ ಇರುತ್ತೆ, ಅಂಥವೆಲ್ಲ ಮನೆಯಲ್ಲೇ ಆಡ್ತಾ ಇರ್ತೀರ ತಮ್ಮಟ್ಟಿ ತಾವೇ ಒಬ್ಬರೇ ಇದ್ದಾಗ.
ಅಂತ ಒಳಗಿರ್ತಕ್ಕಂಥ ಅಡಗಿರ್ತಕ್ಕಂಥ ಶಕ್ತಿಯನ್ನು ಈ ಕಾಲೇಜಿನ ಇಂಥ ಅವಕಾಶಗಳ ಮೂಲಕ ಕೊಡ್ತಕ್ಕಂಥದ್ದು ಒಂದು ವಾತಾವರಣವನ್ನು ಕಲ್ಪಿಸುವುದೇ ಇಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ದೇಶ ಆಗಿದೆ. ಈ ಕೆಲಸವನ್ನು ತಾವು ಇಲ್ಲಿಂದ ಚಾಲೂ ಮಾಡಬೇಕು. ಓದೋದ್ರ ಜೊತೆಗೆ ಓದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಕ್ರೀಡೆನಲ್ಲೂ ಪಾಲ್ಗೊಳ್ತಕ್ಕಂಥದ್ದು, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಪಾಲ್ಗೊಳ್ತಕ್ಕಂಥದ್ದು ಅದು ಸಹ ನಿಮ್ಮ ಕರ್ತವ್ಯನೇ ಹೌದು. ಇದನ್ನು ಬಿಟ್ಟು ನಾನು ನಂತರದಲ್ಲಿ ಕೆಲವು ಅಂಶಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಈಗ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬಂದಾಯಿತು, ಓದ್ತಾ ಇರ್ತೀರಾ, ಎಕ್ಸಾಮ್ ಹತ್ರ ಬಂದಾಗ ಓದ್ತೀರಾ, ಹಾಗಾಗಬಾರ್ದು. ಪ್ರತಿದಿನ ಇದು ಅಭ್ಯಾಸ ನಿರಂತರವಾಗಿರಬೇಕು. ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಡಿಸೆಂಬರ್ ಜನವರಿ ತಗೊಂಡು 2 ತಿಂಗಳಲ್ಲಿ ಪಾಠವನ್ನು ಓದಿ ಮುಗಿಸೋದಾಗಬಾರ್ದು ವಿದ್ಯಾರ್ಥಿಗಳು. ಮತ್ತು ಹೇಗೆ ಅದಕ್ಕೆ ಇಲಾಖೆನೇ LBA ಅಂತ ಮಾಡಿಬಿಟ್ಟಿದೆ. ಈಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಪ್ರತಿ ತಿಂಗಳು ಒಂದೊಂದು LBA ನಿಮಗೆ ನಡೀತದೆ. ಈಗ ಜೂನಿಂದ ಲೆಕ್ಕ, ಈ ಜುಲೈ ಲೆಕ್ಕ, 2 ರಿಂದ 3 LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನ ನಿಮಗೆ ಪ್ರತಿ ವಿಷಯದಲ್ಲೂ ಮಾಡ್ತಾರೆ. ಒಂದು ಚಾಪ್ಟರ್ ಆದ ತಕ್ಷಣ 30 ಮಾರ್ಕ್ಗೆ ಆ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥದ್ದು ರೈಟಿಂಗ್ ಅಲ್ಲಿ, ಅದನ್ನ ನೀವು ಬರೀಬೇಕು. ಆ 30 ಮಾರ್ಕಲ್ಲಿ ಹೇಗಿರುತ್ತೆ ಅಂದ್ರೆ 10 ಮಾರ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅಂದ್ರೆ 4 ABCD ಅಂತ ಆನ್ಸರ್ಸ್ ಅನ್ನು ಕೊಟ್ಟು ಒಂದನ್ನು ಟಿಕ್ ಮಾಡೋಂಥದ್ದು ಇರಲೇಬೇಕು. 20 ಅಂಕಗಳಿಗೆ ನೀವು ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀತಕ್ಕಂಥದ್ದು. ಇದನ್ನು ಸಹ ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ. ಇದನ್ನೆಲ್ಲ ಗಮನಿಸಬೇಕು ನೀವು. ಮೊಬೈಲ್ಗಳಲ್ಲಿ ಹೆಚ್ಚಿಗೆ ಆಸಕ್ತಿ ಇರೋಷ್ಟು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆ ಮೊಬೈಲ್ಗಳನ್ನ ಸೈಡ್ಗಿಟ್ಟು ತಾವು ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸದ ಬಗ್ಗೆ ತಾವು ಹೆಚ್ಚಿನ ಆಸಕ್ತಿ ಕೊಟ್ಟರೆ ನೀವು ಕೂಡ ಈಗಿರುವಷ್ಟು ಹೆಣ್ಮಕ್ಳಾಗ್ಬೋದು ಗಂಡ್ಮಕ್ಳಾಗ್ಬೋದು ಒಂದೊಂದು ಊರಿಗೆ, ಒಂದೊಂದು ತಾಲೂಕಿಗೆ, ಒಂದೊಂದು ಹಳ್ಳಿಗೆ, ಒಂದೊಂದು ಜಿಲ್ಲೆಗೆ, ಒಂದೊಂದು ರಾಜ್ಯಕ್ಕೆ ಮತ್ತು ಒಂದೊಂದು ರಾಷ್ಟ್ರಕ್ಕೆ ತಾವು ಕೂಡ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ಬೋದು. ನೀವು ಕೂಡ ಸಾರ್ವಜನಿಕ ಸೇವೆಯನ್ನು ಮಾಡಬಹುದು ಅಂತ ನೀವೆಲ್ಲರಿಗೂ ನಾನು ತುಂಬ ಅಚ್ಚುಕಟ್ಟಾಗಿ ಹೇಳ್ತಾ ಒಂದು ವಿಶ್ವಾಸದ ನುಡಿಯನ್ನು ಹೇಳಲು ಇಚ್ಛಪಡ್ತೇನೆ. ಏಕೆಂದರೆ ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಮ್ಮ DDP ಅವರು ಹೇಳಿದ್ರು ಕಪ್ಪೆ ಮತ್ತೆ ಇಲಿ ನೋಡಿ, ಅದೆಷ್ಟು ಸ್ವಾರಸ್ಯವಾಗಿದೆ. ನಾವೆಲ್ಲೂ ದೂರಕ್ಕೆ ಹೋಗಿ ಯಾರನ್ನ ಸಹವಾಸ ಮಾಡಿ ಮತ್ತೆ ಒಳ್ಳೆಯವರಾಗಿ ಕೆಟ್ಟವರಾಗೋದು, ಒಳ್ಳೆಯವರಿದ್ದು ಮತ್ತೆ ಪರಿವರ್ತನೆ ಆಗೋದು, ಮತ್ತೆ ಇಬ್ಬರು ಒಟ್ಟಿಗೆ ಹೋಗಿ ಅಲ್ಲಿ ಸಾವನ್ನಪ್ತಾರೆ. ಏನು ಕಪ್ಪೆ ಮತ್ತೆ ಇಲಿ. ಆ ಒಂದು 2 ನಿಮಿಷದಲ್ಲಿ ಅವ್ರು ಹೇಳಿದಂತಹ ಸ್ವಾರಸ್ಯವನ್ನ ನೀವೆಲ್ಲರೂ ಅರಿತು ಜೀವನದ ಉದ್ದಕ್ಕೂ ಒಂದು ಪಾಠವನ್ನ ಬಿಡಿ. ಜೊತೆಗೆ ವಿದ್ಯಾರ್ಥಿಗಳು ಇತ್ತೀಚೆಗೆ ನಮ್ಮ ಪೊಲೀಸ್ ಇಲಾಖೆ, ನಾವು ಮತ್ತೆ ತಾಲೂಕು ಆಡಳಿತ ಎಲ್ಲ ನಾವು ಚರ್ಚೆ ಮಾಡುವಂತಹ ಸಂದರ್ಭಗಳಲ್ಲಿ ಹೆಚ್ಚಿಗೆ ಮಾದಕ ವಸ್ತುಗಳಿಗೆ ವ್ಯಸನರಾಗಿ ವಿದ್ಯಾರ್ಥಿಗಳು ಹಾಳಾಗ್ತಿರುವಂತಹ ಪೊಲೀಸ್ ರಿಪೋರ್ಟ್ಸು ಇಡೀ ಜಗತ್ತಲ್ಲಿದೆ. ಹಾಗಾಗಿ ನನ್ನ ವಿದ್ಯಾರ್ಥಿ ಬಂಧುಗಳು, ನನ್ನ ಅಕ್ಕ ತಂಗಿಯರ ಮಕ್ಕಳು, ನನ್ನ ಅಣ್ಣ ತಂಗಿಯರ ಮಕ್ಕಳು, ನನ್ನ ಬಂಧು ಬಳಗದ ಮಕ್ಕಳು ನೀವೆಲ್ಲ, ಹಾಗಾಗಿ ಈ ಒಂದು ಕಾಲೇಜಿಗೆ ಒಳ್ಳೆ ಹೆಸರು ತನ್ನಿ. ಮತ್ತೆ ನಮ್ಮ ಅಂಬಿಕರಲ್ಲಿ ಒಬ್ಬ ವ್ಯಕ್ತಿ IAS ಸೆಲೆಕ್ಷನ್ ಆದ್ರು. ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಪಟ್ಟಣದಲ್ಲಿ ನನ್ನ ಸ್ನೇಹಿತರ ಮಗ IFS ಆದ್ರು. ಹಾಗೆ ತಾವು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ, ನನಗೆ ಆಲ್ರೆಡಿ SIR ಡ್ಯೂಟಿ ಅಂದ್ರೆ ಮತದಾರ ಪಟ್ಟಿಗಳದ್ದು ಇಡೀ ಟೌನ್ ನಮ್ಮ ಕಂಟ್ರೋಲ್ ಇದೆ. ಮತ್ತೆ ಆಲ್ರೆಡಿ ಮೀಟಿಂಗ್ ಇರ್ತಿದೆ. ಹಾಗಾದ್ರೆ ನಾನು ಲೇಟಾಗಿ ಬಂದಿದ್ದೀನಿ, ತಮ್ಮೆಲ್ಲರಿಗೂ ನಾನು ಕ್ಷಮೆ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಹೊರತು ನೀವು ಈ ರೀತಿ ಏನಾದ್ರು ಮಾಡ್ಕೊಂಡಿದ್ದೆ ಆದರೆ ನೀವೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು, ಅವರಿಗೆ ಯಾವುದೇ ರೀತಿಯಿಂದ ನೆಲೆ ಇರತಕ್ಕಂಥದ್ದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇದರ ಬಗ್ಗೆ ದಿನಪತ್ರಿಕೆಯಲ್ಲೂ ಕೂಡ ಲೇಖನ ಅನ್ನತಕ್ಕಂಥದ್ದು ಬಂದಿದೆ. ಓಡಿ ಹೋಗಿರುವ 95 ಯಶಸ್ಸನ್ನು ಕಂಡಿಲ್ಲ. ತಂದೆ ತಾಯಿ ಪ್ರೀತಿ ವಿಶ್ವಾಸವನ್ನು ಮಾಡಿರ್ತಕ್ಕಂಥದ್ದು 100ಕ್ಕೆ 95ರಿಂದ 98 ಯಶಸ್ಸನ್ನು ಕಂಡಿದೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದು ಇರಬೇಕಾಗಿರ್ತಕ್ಕಂಥದ್ದು. ಇವತ್ತು ಪ್ರಪಂಚದಲ್ಲಿ ಹೆಚ್ಚು ಸುಳ್ಳು ಹೇಳ್ತಾ ಇದೆ. ಯಾರು ಹೇಳ್ತಾರೆ? ಹೆಣ್ಮಕ್ಳ, ಗಂಡ್ಮಕ್ಳ ಅಥವಾ ನಾವ?
ಯಾರು ಹೇಳ್ತಾ ಇರೋರು? ಹೇಳಿ, ಯಾರು ಹೇಳ್ತಾರೆ? ಹೇಳ್ತೀರಾ ಯಾರಾದ್ರು? ನಿಮ್ಮ ಕೈನಲ್ಲಿ ಏನಾದರೂ ಇದ್ರೆ ಮೊಬೈಲ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ಹೇಳುವಷ್ಟು ಸುಳ್ಳು ಯಾವುದು ಹೇಳಲ್ಲ. ನೀವು ಎಲ್ಲಾದ್ರೂ ನೋಡಿ ಮಾತಾಡುವಾಗ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಎಲ್ಲಿದ್ದೆ ಅಂತ ಹೇಳಿದ್ರೆ ನೀವು ಇರೋ ವಾಸ್ತವ ಅಂಶವನ್ನೇ ಹೇಳಲ್ಲ. ನೀವು ಇರೋದೇ ಒಂದು ಕಡೆ, ನೀವು ಹೇಳೋದೇ ಒಂದು ಕಡೆ. ಎಷ್ಟೊಂದು ಸುಳ್ಳು ಹೇಳುತ್ತೆ ನೋಡಿ. ಅದನ್ನ ಉಪಯೋಗಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪಯೋಗ ಆಗತಕ್ಕಂಥದ್ದು ಆದರೆ ಒಳ್ಳೆಯದು. ಏನು ನೀವು ನಿಮ್ಮ ಜೀವನದಲ್ಲಿ ಒಂದೇ ಹೇಳ್ತಾರೆ, ಎತ್ತರಕ್ಕೆ ಬೆಳೆಯಲಿ, ಎತ್ತರ ಗುರಿ ಇಟ್ಕೊಳ್ಳಿ ಅಂತ. ಈ ಒಂದು ವಿಷಯ ಬಿಟ್ಟರೆ ಬೇರೆ ಎಲ್ಲರಿಗೂ ಅದೇ, ನಿಮ್ಮ ತಂದೆ ತಾಯಿಗಳು ಅಷ್ಟೇ, ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು, ಒಳ್ಳೆಯ ಜೀವನವನ್ನು ಅಳವಡಿಸಬೇಕು ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾರೆ. ದಯಮಾಡಿ ಗುರುಗಳಿಗೆ, ತಂದೆ ತಾಯಿಯರಿಗೆ ಯಾರಿಗೂ ಕೂಡ ನೀವು ಒಂದು ಯೂಟ್ಯೂಬಲ್ಲಿ ನೋಡ್ರಿ, ಯಾಕೆ ಇನ್ಸಿಲಿಲ್ಲ ಇಲ್ಲಿ ನಿಮ್ಮಲ್ಲಿ? ಪರಮೇಶ ಒಬ್ಬ ವಿದ್ಯಾರ್ಥಿ, ಅವನಿಗೆ ಇನ್ಸಿಲಿಲ್ಲ, ಮಾಸ್ಟರ್ ಕೂಡ ಖಾಲಿ ಪರಮೇಶ ಅಥವಾ ಮಕ್ಕಳೆಲ್ಲ ಖಾಲಿ ಅಂತ ಅವನ ಕಡೆ ಹೆಸರ. ಅವನ ಮನಸ್ಸಲ್ಲಿ ಅಂದ್ಕೊಂಡಂತೆ ಅವನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಿ ಅವನು ಮನಸ್ಸಲ್ಲೇ ಇಟ್ಕೊಂಡು ಓದಿ ಒಳ್ಳೆ ಉದ್ಯೋಗದಾಗಿ ಡಾಕ್ಟರ್ ಆಗ್ತಾರೆ. ಅವನ ಹಿಂದೆ ಒಂದು ಡಾಕ್ಟರ್ ಅಂತ ಹೆಸರು ಬಂತು. ಆ ಡಾಕ್ಟರ್ನ ಪಡೆಯಬೇಕಾದ್ರೆ ಅವನು ಬಹಳ ಶ್ರಮ ಪಟ್ಟು ಅವತ್ತು ಅವನ ಜೀವನ ಸಾಕ್ತಾ ಇತ್ತು. ಯಾಕಂದ್ರೆ ಅವ್ರ ತಂದೆ ತಾಯಿಗಳು ಅವಿದ್ಯಾವಂತರು, ಅವ್ರಿಗೆ ಇನ್ಸಿಲ್ ಅಂತ ಗೊತ್ತಿಲ್ಲ, ಊರ ಹೆಸರು ಗೊತ್ತಿಲ್ಲ. ಹಾಗೆ ಮಾರ್ಕ್ಸ್ಗಳು ಹಾಗೆ ಇದ್ರು. ನನಗೂ ಕೂಡ ಅದೇ ರೀತಿಯಾಗಿದೆ. ನನಗೂ ಕೂಡ ರಾಮಯ್ಯ ಅನ್ನೋ ಕಾಲಿನೇ ಇದೆ. ಅದೇನೋ ಅದು ಭಗವಂತ ನನಗೆ ಉಂಡೆ ರಾಮಯ್ಯ ಅಂತ ಒಂದು ಹೆಸರು ಕೂಡ ನಾನು ಪಡೆದಿದ್ದೀನಿ. ಅದು ಇತ್ತೀಚೆಗೆ ಅದು ಯಾಕೆಂದ್ರೆ ನಮ್ಮಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದಂದ್ರೆ, ನೀವು ಓದುವ ಉತ್ತಮವಾದ ಒಂದು ಓದುವರ ಜೊತೆಗೆ ಮುಂದೆ ನೀವು ನಮ್ಮ ಪತ್ರಕರ್ತರು, ಅದೇ ರೀತಿ ಈ ಮುಂದೆ ಉಪನ್ಯಾಸಕರ, ಡಾಕ್ಟರ, ತಹಸೀಲ್ದಾರ ಅಥವಾ ಬೇರೆ ಬೇರೆ ಮುಂದೆ ನಿಮ್ಮ ಹೆಸರುಗಳ ಜೊತೆಗೆ ಇದನ್ನು ಹಾಡು ಮಾಡ್ಕೊಳ್ಳಿ ಅಂತ ನಿಮ್ಮ ಭವಿಷ್ಯ ಉತ್ತಮವಾಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ಹಾಗೆ ಈ ಒಂದು ಕಾಲೇಜಿಗೆ ಒಳ್ಳೆಯ ಹೆಸರು ತಾಮನೆ ಬರ್ತಕ್ಕಂಥ ಮಕ್ಕಳಿಗೆ ನೀವು ಒಂದು ಪ್ರೇರಣೆಯಾಗಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ಈ ಸ್ಕೂಲ್ಗೆ ಸೇರಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಹಾಗೂ ವಿಶೇಷವಾಗಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿಯು ಅಂಗನವಾಡಿ ಕೇಂದ್ರಕ್ಕೆ ಆಧುನಿಕ ಹಾಗೂ ಶಿಶು ಸ್ನೇಹಿ ರೂಪ ನೀಡುವ ಮೂಲಕ ಮಾದರಿಯಾಗಿದೆ. ರಾಯಚೂರಿನ ಅಂಬೇಡ್ಕರ್ ವೃತ್ತದಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರ ನಡೆಸಿದ ಲಾಠಿ ಪ್ರಹಾರ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. KR ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.